ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಿರೀಶ್, 4 ದಿನದ ಅಂತರದಲ್ಲಿ ಈ ಹಿಂದೆ ₹3 ಈಗ 90 ಪೈಸೆ ಹೆಚ್ಚುವರಿಗಾಗಿ ₹4 ಕೊಡಬೇಕು ಜನಸಾಮಾನ್ಯರು. ಈಗ ದರ ಏನೋ ಹೆಚ್ಚಳ ಆಯ್ತು, ಓಕೆ, ಆಸ್ ಇಟ್ ಈಸ್ ಹೆಂಗೆ ಇಂಪ್ಲಿಮೆಂಟ್ ಆಗಿದೆಯಾ ಅಥವಾ ಇನ್ನೂ ಇದಕ್ಕಿಂತ ಡಬಲ್ ತ್ರಿಬಲ್ ಅಂತ ಇಸ್ಕೊಳ್ತಿದಾರ ಪೆಟ್ರೋಲ್ ಬಂಕ್ ಮಾಲೀಕರು ಅಂತ ಪರಿಸ್ಥಿತಿ ಲಾಭ ಪಡ್ಕೊಳ್ಳೋಕೆ? ಹೆಂಗಿದೆ ಜನರ ರಿಯಾಕ್ಷನ್ ಅಂತ? ಶ್ರುತಿ, ಖಂಡಿತವಾಗಿಯೂ ಸಾರ್ವಜನಿಕರಿಗೆ ಅದೇ ರೀತಿ ಮಧ್ಯಮ ವರ್ಗದವರಿಗೆ ಒಂದು ರೀತಿಯ ಆರ್ಥಿಕ ಹೊಡೆತ ಅಂತಾನೆ ಹೇಳಬೇಕು. ಯಾಕಂದ್ರೆ ಮೇ 15ನೇ ತಾರೀಕು ₹3.40 ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ಇನ್ಕ್ರೀಸ್ ಆಗಿತ್ತು. ಆದ್ರೆ ಇವತ್ತಿನಿಂದ 91 ಪೈಸಾ ಪೆಟ್ರೋಲ್ ಮೇಲೆ ಇನ್ಕ್ರೀಸ್ ಆಗಿದೆ. ಅದೇ ರೀತಿ ಡೀಸೆಲ್ ಮೇಲೂ ಕೂಡ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ, ಅವರೆಲ್ಲರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಇವತ್ತು ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಬಂದಿದ್ದೀರಾ ಬಂಕಿಗೆ. ಈ ಹಿಂದೆಯೂ ಕೂಡ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗಿತ್ತು, ಇವತ್ತು ಕೂಡ ಆಗಿದೆ. ಏನ್ ಹೇಳ್ತೀರಾ ಸರ್? ಏನ್ ಮಾಡೋಕ್ಕಾಗತ್ತೆ, ಹೋಗ್ಬೇಕು ಕೆಲಸಕ್ಕೆ, ತಗೊಳ್ಳೇಬೇಕಾಗುತ್ತೆ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಯಾಕಂದ್ರೆ ಪದೇ ಇನ್ಕ್ರೀಸ್ ಆಗ್ತಾ ಇದೆ. ಏನು ಪ್ರಾಬ್ಲಮ್ ಇಲ್ವಲ್ಲ ಇದರಲ್ಲಿ. ಅಲ್ಲಿ ಮೈನ್ ಆಲ್ ಕ್ರೂಡ್ ಅಂತಾನೆ ಆಗಿರೋದು. ಅಲ್ಲೇ ಇದ್ದಿದ್ರೆ, ಅಲ್ಲಿ ಚೆನ್ನಾಗಿದ್ದಿದ್ರೆ ನಮಗೂ ಪೆಟ್ರೋಲ್ ಅದೇ ಮಾಮೂಲಿ ರೇಟ್ಗೆ ಇದ್ದಿರೋದು. ಸೊ ಅವರು ಕೂಡ ಸರ್ಕಾರಕ್ಕೂ ಕೂಡ ಬೇರೆ ವಿಧಿ ಇಲ್ಲದೆ ಈ ಒಂದು ಪೆಟ್ರೋಲ್ ಪ್ರೈಸ್ ಅನ್ನು ಇನ್ಕ್ರೀಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತೊಬ್ಬ ವಾಹನ ಸವಾರರಿದ್ದಾರೆ. ಸರ್, ಏನ್ ಹೇಳ್ತೀರಾ? ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗಿರೋದ್ರ ಬಗ್ಗೆ ಐಡಿಯಾ ಇಲ್ಲ. ಸಾಕಷ್ಟು ವಾಹನ ಸವಾರರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನ್ ಹೇಳ್ತಾರೆ ನೋಡೋಣ. ಸರ್, ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆ, ಏನ್ ಹೇಳ್ತೀರಾ? ವಾಹನ ಸವಾರರು ಕೂಡ ಇದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗೋಣ. ಯಾಕಂದ್ರೆ ಮೇ 15ನೇ ತಾರೀಕು ₹3ಗೂ ಅಧಿಕವಾಗಿ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗಿತ್ತು. ಆದ್ರೆ ವಾಹನ ಸವಾರರಿಗೆ ಇದು ಕಷ್ಟ ಅಂತ ಹೇಳ್ಬೇಕು. ಸರ್, ಏನ್ ಹೇಳ್ತೀರಾ? ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆ ಇದು 91 ಪೈಸೆ ಇವತ್ತಿಂದ. ಇಂಥ ದರಿದ್ರ ಸರ್ಕಾರ ಏನಿದೆ, ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಅಚ್ಚೇ ದಿನ ಅನ್ನೋ ಹೆಸರಲ್ಲಿ ಬಂದು ಕ್ರೂಡ್ ಆಯಿಲ್ ಕಡಿಮೆ ಇದ್ದಾಗ, ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಇದು ಆಮದು ಕಡಿಮೆ ಇದ್ದಾಗ ಅವಾಗೇನು ಇವ್ರು ಕಡಿಮೆ ಮಾಡಲಿಲ್ಲ. ಅವಾಗ ಟ್ಯಾಕ್ಸ್ಗಳು ಜಾಸ್ತಿ ಇಟ್ಕೊಂಡು ಕುಷನಿಂಗ್ ಎಲ್ಲ ಅವ್ರು ತಗೊಂಡ್ರು. ಈಗ ಜಾಸ್ತಿ ಆದಾಗ ನಿಯತ್ತಾಗಿ ನೋಡಿದ್ರೆ ಅವಾಗಿರೋ ಜಾಸ್ತಿ ಏನ್ ಟ್ಯಾಕ್ಸ್ ಮಾಡಿದ್ದಾರೆ ಅದನ್ನು ಕಡಿಮೆ ಮಾಡಿ ಈಗ ಜನರಿಗೆ ಸಹಾಯ ಮಾಡಬೇಕಾಗಿತ್ತು. ಆದ್ರೆ ಈ ರೀತಿಯ ಒಂದು ವರ್ಸ್ಟ್ ಸರ್ಕಾರ ನಾನು ನನ್ನ ಇತಿಹಾಸದಲ್ಲೇ ನಮ್ಮ ದೇಶದ ಬರೀ ಏನೇ ಈ ಸರ್ಕಾರ ನಡೀತಾ ಇದ್ರು, ಕೇಂದ್ರ ಸರ್ಕಾರ ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಫೋನಲ್ಲಿ ನಡೀತಾ ಇದೆ ಅಷ್ಟೇ ಹೊರತು ದೈನಂದಿನ ಚಟುವಟಿಕೆಗಿಂದು ಪೆಟ್ರೋಲ್ ಒಂದೇ ಜಾಸ್ತಿ ಅನ್ನೋದು ಲೆಕ್ಕ ಅಲ್ಲ, ಡೀಸೆಲ್ ಒಂದೇ. ಇದರಿಂದ ಫುಡ್, ಇವತ್ತು ನೀವು ತರಕಾರಿ ಬೆಲೆಗಳು ನೋಡಿ, ಹೋಟ್ಲಲ್ಲಿ ನೋಡಿ, ಒಂದೊಂದು ಬೆಲೆನು ಪ್ರತಿ ಒಂದು ಹೋಟ್ಲಲ್ಲೂ ಬೆಲೆ ಜಾಸ್ತಿ, ತರಕಾರಿ ಬೆಲೆ ಜಾಸ್ತಿ, ಅಕ್ಕಿ ಬೆಲೆ ಜಾಸ್ತಿ. ಮೊನ್ನೆಯಿಂದ ಅಕ್ಕಿ ₹10 ₹15 ಪರ್ ಕೆಜಿ ಜಾಸ್ತಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ಯುದ್ಧದ ಕಾರ್ಮೋಡ ಆಯಿತು, ಅಲ್ಲಿ ಪೆಟ್ರೋಲಿಯಂ ಹಾರ್ಮೂಜ್ ಇಂದ ಬರ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಇನ್ಕ್ರೀಸ್ ಮಾಡಬೇಕು ಅನ್ನುವ ಒಂದು ಚಿಕ್ಕ ನಿಯಮ ಆಯಿತು. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಈಗ ಇದೇ ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಹರ್ದೀಪ್ ಪುರಿ ಅವರು ಸದನದಲ್ಲಿ ಏನ್ ಹೇಳಿದ್ರು, ಯಾವುದೇ ರೀತಿಯ ಒಂದು ವ್ಯವಸ್ಥೆಗೆ ಭಾರತ ಸಿದ್ಧವಾಗಿದ್ದೀವಿ, ನಮಗೆ ಅಷ್ಟೇ ತೊಂದರೆ ಆದ್ರೂ ನಮ್ಗೆ ಅದ್ರಲ್ಲಿ ಏನು ಮಣ್ತಿನ ಕೇಳಿದ್ರ, ಮತ್ತೆ ಪಾರ್ಲಿಮೆಂಟ್ ಹೌಸ್ ಅಲ್ಲಿ ಅದನ್ನ ಮಣ್ತಿನ ಕೇಳಿದ್ರ ಅಂತ ಕೇಳ್ತೀನಿ ನಾನು ಅದನ್ನ. ಈಗ ಇದೇ ನಮ್ಮ ವಿಶ್ವಗುರು ಅನ್ಸ್ಕೊಂಡಂತ ಪ್ರಧಾನಮಂತ್ರಿ ಅಲ್ಲಿ ಹೋಗ್ಬಿಟ್ಟು ನಾನು ಎಲ್ಲಾ ಕಡೆ ಬಹಳ ನಾವು ಇದಾಗಿ ಮಾತಾಡ್ತಾ ಇದೀವಿ, ನಮ್ಗೆ ದೇಶಕ್ಕೆ ಏನು ಸರಿ ಇಲ್ಲ, ನಮ್ಮ ಎಕನಾಮಿಕ್ ಸ್ಟೆಬಿಲಿಟಿ ಇದೆ. ನಿರ್ಮಲಾ ಸೀತಾರಾಮನ್ ಮತ್ತೆ ನಿಜ ಹೇಳಿ, ಇಲ್ಲ ನಾವು ಎಕನಾಮಿನ ಹಾಳು ಮಾಡಿದೀವಿ, ತುಚ್ಚಿಗೆಡಿಸಿದೀವಿ, ಲಾಸ್ಟ್ 10 ವರ್ಷದಲ್ಲಿ ಹಾಳು ಮಾಡಿ ಬಿಸಾಕಿದೀವಿ. ಸೊ ಬೇರೆ ದೇಶಕ್ಕೆ ಏನಾಗ್ತಿದ್ದು ನಮಗೂ ಅದೇ ಆಗ್ತಾ ಇದೆ ಅಂತ. ಸರ್ಕಾರಕ್ಕೆ ಕೊನೆದಾಗ ಏನ್ ಹೇಳ್ತಾರೆ? ಯಾಕಂದ್ರೆ ಪೆಟ್ರೋಲಿಯಂ ಬಿಟ್ರೆ ಬೇರೆ ಹೀಲಿಯಂ ಆಗಿರ್ಬೋದು, ಲೀಥಿಯಂ, ಇವೆಲ್ಲವನ್ನು ಬಳಸ್ಕೊಳ್ಬಹುದಾ ಅಥವಾ ಅದನ್ನ ಬಳಸ್ತಾ ಇಲ್ವಾ ಸರ್ಕಾರ? ಏನ್ ಹೇಳ್ತೀರಾ? ನೋಡಿ, ಆಪ್ಷನ್ಸ್ ತುಂಬಾ ಇದೆ. ಈಗ ಎಥನಾಲ್ 20% ಆದ್ರೆ, ಇದೇ ಗಡ್ಕರಿ ಅವರು ಇವತ್ತೇನು ರೋಡ್ ಅಂಡ್ ಹೈವೇಸ್ ಮಂತ್ರಿ ಆಗಿದ್ದಾರೆ, 20% ಎಥನಾಲ್ ಮಾಡಿದ್ರೆ ₹30 ಪೆಟ್ರೋಲ್ 1 ಲೀಟರ್ ಬರುತ್ತೆ ಅಂತ ಆನ್ ರೆಕಾರ್ಡ್ ಹೇಳಿದ್ದಾರೆ. ಇವತ್ತು 25% ಎಥನಾಲ್ ಲೆಕ್ಕಕ್ಕೆ ಹೋಗಿದ್ದಾರೆ, ಆದ್ರೂ ಕೂಡ ಪೆಟ್ರೋಲ್ ಪ್ರೈಸ್ ಏನು ಕಡಿಮೆ ಆಗಿಲ್ಲ. ಹಂಗಾಗಿ ಟೆಕ್ನಿಕಲಿ ಕರೆಕ್ಟ್ ಆಗಿರೋ ಒಬ್ಬ ವಿದ್ಯಾವಂತ ಬುದ್ಧಿವಂತ ಇರ್ತಕ್ಕಂಥವ್ನು ಯಾವನಾರ ಕೂತ್ಕೊಂಡ್ರೆ ಅವ್ನಿಗೊಂದು ಅರ್ಥ ಆಗತ್ತೆ. ಇವರು ಈ ನಮ್ಮ ವಿದೇಶಾಂಗ ಮಂತ್ರಿ ಬರೀ ರೀಲ್ಸ್ ಮಾಡಕ್ಕೆ, ಇದು ರೋಡ್ ಮಂತ್ರಿ ಬರೀ ಇದನ್ನು ತೋರ್ಸಕ್ಕೆ, ಈ ಅಶ್ವಿನಿ ವೈಷ್ಣವ್ ನೆನ್ನೆ ಹೇಳಿದ್ರಲ್ಲ ಯಾವ್ದೋ ಬುಲೆಟ್ ಟ್ರೈನ್ ಫೋಟೋ ಹಾಕಿದಲ್ಲ ಅನ್ನಕ್ಕೆ, ಈ ತರ ಇವರು ಬರೀ PR ಮತ್ತೆ ಇದಕ್ಕೋಸ್ಕರ ರಾಜ್ಯಭಾರ ಮಾಡಿದ್ರೆ ಏನು ಮಾಡಕ್ಕಲ್ಲ. ನಮ್ಮ ಹಣೆ ಬರ ಜನ ಅದನ್ನ ನೋಡ್ಕೊಂಡು ಓಟ, ಎಲ್ಲಿವರೆಗೂ ನಮ್ಮ ಜನ ವಾಟ್ಸಪ್, ಫೇಸ್ಬುಕ್, PR ನೋಡ್ಕೊಂಡು ಈ ದೇಶ ದರಿದ್ರ ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕ್ತಾರೋ ಅಲ್ಲಿವರೆಗೂ ಈ ಸಾವು ನಮ್ಮ ಜನಕ್ಕೆ ತಪ್ಪಿದ್ದಲ್ಲ. ನೋಡಿದ್ರಲ್ಲ, ಗ್ರಾಹಕರೊಬ್ರು ಈ ರೀತಿಯಾಗಿ ಮಾತಾಡ್ತಾರೆ. ಯಾಕಂದ್ರೆ ಸಾಕಷ್ಟು ಅವ್ರಿಗೂ ಕೂಡ ಆಕ್ರೋಶ ಇದೆ, ಪದೇ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೆ. ಮತ್ತೊಬ್ಬ ಗ್ರಾಹಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್,
ಏನ್ ಹೇಳ್ತೀರಾ? ಪೆಟ್ರೋಲ್ ಪ್ರೈಸ್ ಹಿಂಗೆ ಪದೇ ಪದೇ ಇನ್ಕ್ರೀಸ್ ಆಗಿದೆ, ಇವತ್ತು 91 ಪೈಸೆ ಇನ್ಕ್ರೀಸ್ ಆಗಿದೆ, ಏನ್ ಹೇಳ್ತೀರಾ ಸರ್? ಆಕ್ಚುಲಿ ಏನು ಮಾಡೋಕ್ಕಾಗಲ್ಲ, ಮಾರ್ಕೆಟೇ ಹಂಗೆ ಇದೆ. ಸೊ ದ ಎಂಟೈರ್ ವರ್ಲ್ಡ್ ಇಸ್ ಗೋಯಿಂಗ್ ಥ್ರೂ ಅ ಚೇಂಜ್. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಚೇಂಜ್ ಅಂಡ್ ಮೂವ್ ಆನ್. ಬೇರೆ ಏನು ಮಾಡೋಕ್ಕಾಗಲ್ಲ ಸರ್, ಬಿಕಾಸ್ ದ ಗವರ್ಮೆಂಟ್ ಹ್ಯಾಸ್ ಟ್ರೈಡ್ ಎವ್ರಿಥಿಂಗ್. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಯಾಕೆಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ಗಳಿದೆ, ಹೀಲಿಯಮ್, ಲಿಥಿಯಮ್, ಆ ರೀತಿ ಬಳಸ್ಕೋಬಹುದಾ ಅಥವಾ ನಿಮ್ಮ ಒಂದು ಸಜೆಷನ್ ಇದೆ ಸರ್ಕಾರಕ್ಕೆ? ಬಳಸ್ಕೊಬಹುದು, ಬಟ್ ಪ್ರಾಬಬ್ಲಿ ದ ಇನ್ಫ್ರಾಸ್ಟ್ರಕ್ಚರ್ ನಮ್ದು ಕರೆಂಟ್ ವಿಲ್ ನಾಟ್ ಸಪೋರ್ಟ್. ಸೊ ದ ಪೀಪಲ್ ಹ್ಯಾವ್ ಟು ಚೇಂಜ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಚೇಂಜ್. ಸೊ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಐ ಥಿಂಕ್ ಗವರ್ಮೆಂಟ್ ಇಸ್ ಡೂಯಿಂಗ್ ಸಮಥಿಂಗ್. ನೋಡ್ತಾ ಹೋಗ್ಬೋದು, ಕೆಲವೊಬ್ರು ಗ್ರಾಹಕರೇನಿದ್ದಾರೆ ಪರ ಹಾಗೂ ವಿರೋಧದ ಬಗ್ಗೆ ಕೂಡ ಮಾತಾಡ್ತಾರೆ. ಸರ್ಕಾರಕ್ಕೆ ಬೇರೆ ಆಪ್ಷನ್ ಇಲ್ಲ, ಹೀಗಾಗಿ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಸಾಕಷ್ಟು ಗ್ರಾಹಕರು ಕೂಡ ಇದ್ದಾರೆ, ಏನ್ ಹೇಳ್ತಾರೆ ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ. ಸರ್, ಮೊದಲನೇದಾಗಿ ಸರ್ ಏನ್ ಹೇಳ್ತೀರಾ? ಪೆಟ್ರೋಲ್ ಪ್ರೈಸ್ ಇವತ್ತು ಇನ್ಕ್ರೀಸ್ ಆಗಿದೆ 91 ಪೈಸೆ, ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಎಷ್ಟಾಗಿದೆ ಸರ್? 91 ಪೈಸೆ ಇನ್ಕ್ರೀಸ್ ಆಗಿದೆ. 91 ಪೈಸೆ. ರೂಪಾಯಿ ಇನ್ಕ್ರೀಸ್ ಆಗಿತ್ತು. ಈ ಅವಶ್ಯಕತೆ ಇದೆ ಸರ್ ಪೆಟ್ರೋಲ್? ನಮಗ್ ತುಂಬಾ ಅವಶ್ಯಕತೆ ಇದೆ. ಬೆಳಗ್ಗೆ ಸಾಯಂಕಾಲ ಓಡಾಡ್ತಾ ಪೆಟ್ರೋಲ್ ಬೇಕೇ ಬೇಕು. ಏನ್ ಮಾಡ್ತೀರಾ ಸರ್ಕಾರ? ಏನ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸರ್ಕಾರ ಕರೆಕ್ಟ್ ಆಗಿ ಮಾಡ್ತಾ ಇದೆ, ವಿಧಿ ಇಲ್ಲ ಮಾಡ್ಲೇಬೇಕು ಅಂತಿರೋ ಅಥವಾ ಅವ್ರಿಗೆ ದುಡ್ಡು ಮಾಡ್ಕೊಳ್ಳೋಕೇನೋ ಮಾಡ್ತಿದ್ದಾರೆ ಅಂತ ನಿಮ್ಮ ಅನಿಸಿಕೆ ಏನು? ದುಡ್ಡು ಮಾಡ್ಕೊಳಕ್ಕೆ ಮಾಡ್ತಿರ್ಬೇಕೇನೋ ಅನ್ಸುತ್ತೆ. ವಿಧಿ ಇಲ್ಲ ಅಂದ್ರೆ ಏನ್ ಜನಸೇವೆಗೆ ಅಂತಾನೆ ಇರೋ ಸರ್ಕಾರ. ಓಕೆ ಸರ್, ಥ್ಯಾಂಕ್ ಯು. ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಯಾಣಿಕರು ಅವರದ್ದೇ ಆದಂತಹ ಅನಿಸಿಕೆಯನ್ನ ಕೊಡ್ತಾರೆ. ಸರ್, ಏನ್ ಹೇಳ್ತೀರಾ? ಪೆಟ್ರೋಲ್ ಇನ್ಕ್ರೀಸ್ ಆಗಿದೆ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಏನ್ ಮಾಡಕ್ಕಾಗಲ್ಲ, ಇವಾಗಿರೋ ಎಷ್ಟು ಕೊಟ್ಟು ಪೆಟ್ರೋಲ್ ಹಾಕ್ಲೇಬೇಕಾಗ್ತದೆ. 600 ರೂಪಾಯಿ ಆಗ್ಲಿ 150 ಆಗ್ಲಿ ಹಾಕ್ಲೇಬೇಕು. ಸೊ ಇದಿಷ್ಟು ಶ್ರುತಿ ಗ್ರಾಹಕರ ಮಾತು. ಯಾಕಂದ್ರೆ ಪೆಟ್ರೋಲ್ ಇನ್ಕ್ರೀಸ್ ಆಗಿದೆ, ಕೆಲವೊಬ್ರು ಗ್ರಾಹಕರು ಸರ್ಕಾರದ ಪರ ಮಾತಾಡ್ತಾರೆ, ಕೆಲವೊಬ್ರು ವಿಧಿ ಇಲ್ಲ ಸರ್ಕಾರ ಇನ್ಕ್ರೀಸ್ ಮಾಡಬೇಕು ಅಂತಾರೆ, ಆದ್ರೆ ಕೆಲವೊಬ್ರು ಸರ್ಕಾರ ಹಣವನ್ನ ಮಾಡ್ಲಿಕ್ಕೆ ಈ ರೀತಿ ಮಾಡ್ಕೋತದೆ ಅಂತಾರೆ. ಇದು ಈ ಒಂದು ಪೆಟ್ರೋಲ್ ಬಂಕ್ನಿಂದ ಗ್ರಾಹಕರೇನಿದ್ದಾರೆ ಆ ಒಂದು ಸ್ಪಾಟ್ ಇಂದ ಗ್ರೌಂಡ್ ರಿಪೋರ್ಟ್. ಓಕೆ ಗಿರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.